ನೀವೇನು ಎಕ್ಸಸ್ ಜನರೇಟ್ ಮಾಡ್ತೀರಾ ಅದನ್ನ ನೀವು ಬೆಸ್ಕಾಮ್ಗೂ ಮಾರ್ಬೋದು. ಅವರು ಪರ್ ಯೂನಿಟ್ಗೆ ₹2 ಚೇಂಜ್ ಅವರು ಕೊಡ್ತಾರೆ. ಆ ಅಗ್ರಿಮೆಂಟ್ 25 ವರ್ಷ ತನಕ ವ್ಯಾಲಿಡ್ ಇರುತ್ತೆ. ತುಂಬಾ ಕಸ್ಟಮರ್ಸ್ ಕೇಳ್ತಾರೆ ಸರ್ ಇದಕ್ಕೆ ಸಬ್ಸಿಡಿ ಸಿಗುತ್ತಾ ಅಂತ. ಸೊ ಫೈನಲಿ ಸರ್ಕಾರ ಇದಕ್ಕೆ ಸಬ್ಸಿಡಿ ತಂದಿದೆ. ನೀವು ಈ ತರ ನೋಡಿ, ಇದೊಂದು 2 ಕಿಲೋವಾಟ್ ಸೆಟಪ್. ಇದೊಂದು 2 ಕಿಲೋವಾಟ್ ಹಾಕಿದ್ರೆ ನಿಮ್ಗೆ 60,000 ಸಬ್ಸಿಡಿ ಸಿಗುತ್ತೆ. 3 ಕಿಲೋವಾಟ್ ಮೇಲೆ ಹೋದ್ರೆ 78,000 ತನಕ ಸಬ್ಸಿಡಿ ಸಿಗುತ್ತೆ ನಿಮಗೆ. ಇದಕ್ಕೆ ಬೆಂಗಳೂರು ಔಟ್ಸ್ಕರ್ಟ್ಸ್ ಮಾತ್ರ ಮಾಡ್ತಾ ಇದೀವಿ. ಯಾಕಂದ್ರೆ ಈ ಸಬ್ಸಿಡಿ ಪ್ರಾಜೆಕ್ಟ್ಸ್ ಅಂತ ಬರುವಾಗ ಏನಾಗುತ್ತೆ ಅಂದ್ರೆ 2 ಕಿಲೋವಾಟ್ ಆಗಲಿ 3 ಕಿಲೋವಾಟ್ ಆಗಲಿ, ಇವಾಗ ನಾವು ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ಆಗಲಿ ಮಂಗಳೂರು ಆಗಲಿ ಬೇರೆ ಕಡೆ ಹೋಗುವಾಗ ಇದನ್ನ ಪ್ಯಾನಲ್ ಸೇಫ್ಟಿ ಅದೇ ತಲೆನೋವು. ಇವಾಗ ಇಲ್ಲಿಂದ ಒಂದು ಗಾಡಿ ಬುಕ್ ಮಾಡಿ ಬರ್ತಾ ಇದೀವಿ ಅಂದ್ರೆ ಚಿಕ್ಕ ಪ್ರಾಜೆಕ್ಟ್ಸ್ ವರ್ಕೌಟ್ ಆಗಲ್ಲ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ನಿಮ್ಗೆ 10-15,000 ಎಕ್ಸ್ಟ್ರಾ ಆಗುತ್ತೆ. ಇದು ಟಾಪ್ ಕಾರ್ನ್ ಬೈಫೇಶಿಯಲ್ ಪ್ಯಾನಲ್ ಅಂತೀವಿ ನೋಡಿ. ಇದು ಮೇಲೆ ಏನ್ ಜನರೇಟ್ ಆಗುತ್ತೋ ಇಲ್ಲಿ ನೋಡಿ, ಈ ಕೆಳಗೆ ನೋಡಿ ಇದರಲ್ಲೂ ಜನರೇಟ್ ಆಗುತ್ತೆ. ಇದ್ರ ಬಗ್ಗೆ ಚೂರು ಹೇಳಿ ಸರ್. ಪ್ಯಾನಲ್ ಅಲ್ಲಿ ನೋಡಿ ಏನು ಮೇಂಟೆನೆನ್ಸ್ ಅನ್ನೋದಿಲ್ಲ. ಮಳೆ ಬೀಳುವಾಗ ಅದೇ ಕ್ಲೀನ್ ಆಗ್ಬಿಟ್ಟು ಹೋಗ್ಬಿಡುತ್ತೆ. ಇಲ್ಲ ಅಂದ್ರೆ ಜಸ್ಟ್ ನಾರ್ಮಲ್ ನಿಮ್ದೊಂದು ಕಾರ್ ಪ್ರೆಷರ್ ವಾಷರ್ ಅಂತ ಒಂದು ಮಾಬ್ ಇದ್ರೆ ಅದನ್ನ ತಗೊಂಡು ಸುಮ್ಮನೆ ಈ ತರ ಉಜ್ಜಿದ್ರೆ ಸಾಕು. ನೀರ್ ಹಾಕೋದೇ ಅದೇ ಕ್ಲೀನ್ ಆಗ್ಬಿಡುತ್ತೆ. ಪ್ಯಾನಲ್ ಏನಂದ್ರೆ ಮೇನ್ ನೀರ್ ಹಾಕೋದೇ ಕ್ಲೀನ್ ಆಗುತ್ತೆ ಸರ್ ಅಷ್ಟೇ. ಅದನ್ನ ಬಿಟ್ಟರೆ ಇದ್ರ ಮೇಂಟೆನೆನ್ಸ್ ಏನೂ ಇಲ್ಲ. ಈ ಪ್ರಾಡಕ್ಟ್ ಗೆ 10 ವರ್ಷ ಕೊಡುತ್ತೆ. ಈ ಪರ್ಫಾರ್ಮೆನ್ಸ್ ಗೆ ನಿಮಗೆ 30 years ಪರ್ಫಾರ್ಮೆನ್ಸ್ ವಾರಂಟಿ ಕೊಡ್ತಾರೆ. 22ನೇ ತಾರೀಕು ಆಮೇಲೆ ಏನಾಗ್ತದೆ, ಈ ಪ್ಯಾನಲ್ ಗೆ ಆಕ್ಚುಲಿ 100% GST ಇತ್ತು. ಪ್ಯಾನಲ್ ಗೆ ಇನ್ವರ್ಟರ್ ಗೆ ಆಟೋಮೆಟಿಕಲಿ 5% ತರಿಸಿದ್ದಾರೆ. ಸೊ ಕಸ್ಟಮರ್ ಗೆ 10 ಕಿಲೋವಾಟ್ ಒಂದು 10-12,000 ತನಕ ಲಾಭ ಇರುತ್ತೆ. ಸೊ ಆ ತರ GST ಆಟೋಮೆಟಿಕ್ ಕಡಿಮೆ ಆಗಿದೆ. ಪ್ಲಸ್ ನಾವು ಈ ಹಬ್ಬ ಇರೋದ್ರಿಂದ ನಾವು ನಮ್ಮ ಡಿಸ್ಕೌಂಟೆಡ್ ಪ್ರೈಸ್ ಕೊಡ್ತಾ ಇದೀವಿ. ಸೊ ಕಸ್ಟಮರ್ ಏನ್ ಮಾಡ್ಬೇಕು, ಸಿಂಪಲ್ ನಿಮ್ಮ ನಂಬರ್ ಕೊಡ್ತೀವಿ ನಾವು. ಮಂಡೇ ಟು ಸ್ಯಾಟರ್ಡೇ ನಮ್ಮ ಆಫೀಸ್ ಟೈಮಿಂಗ್ಸ್ ಇರುತ್ತೆ. ಸಂಡೇ ರಜಾ ಇರುತ್ತೆ, ಹಬ್ಬ ಇರುವಾಗ ರಜಾ ಇರುತ್ತೆ. ನಿಮ್ದು ಬಿಲ್ಡಿಂಗ್ ಫೋಟೋ, ಟೆರೆಸ್ ಫೋಟೋ, ನಿಮ್ದು ಮೀಟರ್ ಫೋಟೋ, ಕರೆಂಟ್ ಬಿಲ್ ಸರ್, ಈ 4 ಜಸ್ಟ್ ನಮ್ಗೆ ವಾಟ್ಸ್ಆಪ್ ಮಾಡಿದ್ರೆ ಸಾಕು. ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಬೆಂಗಳೂರಿನಲ್ಲಿ ಸ್ವಂತ ಮನೆ ಇದ್ಕೊಂಡು ಜಾಸ್ತಿ ಕರೆಂಟ್ ಬಿಲ್ ಕಟ್ತಿದ್ದಾರೆ, ಯೋಚನೆ ಮಾಡಬೇಡಿ. ನಿಮಗಾಗಿ ಇವತ್ತು ನಮ್ಮ ಸೋಲಾರ್ ಅವರು ಬಂಪರ್ ಆಫರ್ ತಂದಿದ್ದಾರೆ. ಸೊ ಆಫರ್ ಯಾವ ಥರ ಇರುತ್ತೆ, ಸೋಲಾರ್ ಯಾವ ಥರ ಕೆಲಸ ಮಾಡುತ್ತೆ ಅಂತೇಳಿ ನಮ್ಮ ಸೋಲಾರ್ ಮಾಲೀಕರಾದಂತಹ ನೆಲ್ಸನ್ ಅವರು ಇದ್ದಾರೆ. ಸೊ ಇದ್ರ ಪೂರ್ತಿ ಡೀಟೇಲ್ಸು ತಿಳಿಸ್ಕೊಡ್ತೀನಿ, ಬನ್ನಿ ವೀಕ್ಷಕರೇ. ನೆಲ್ಸನ್ ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್, ನೀವ್ ಹೆಂಗಿದ್ದೀರಾ? ಸರ್ ಸೂಪರ್ ಆಗಿದ್ದೀನಿ ಸರ್. ಸೋಲಾರ್ ಅಂದ್ರೆ ಈ ಸುಮಾರು ವರ್ಷಗಳಿಂದ ನಾವು ಕೂಡ ಕೇಳಿದೀವಿ, ಹೌದು ನೋಡಿದೀವಿ. ಎಸ್. ಸೊ ನಮ್ಮ ಸೋಲಾರ್ ಅಂತ ಇವತ್ತು ನೀವು ಒಂದು ದೊಡ್ಡ ಪ್ರಾಡಕ್ಟ್ ನ ತಂದಿದ್ದೀರಿ. ಹೌದು ಸರ್, ನಮ್ಮ ಕನ್ನಡಿಗರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ. ಸೊ ಏನ್ ವಿಶೇಷ ಇದೆ, ಏನ್ ವಿಶೇಷತೆ ಇದೆ, ನಮ್ಮ ಕನ್ನಡಿಗರಿಗೆ ಏನು ತೋರಿಸ್ಲಿಕ್ಕೆ ಹೊರಟಿದ್ದೀರಿ ಸರ್? ಸರ್ ಮೇನ್ ಏನಂದ್ರೆ ನನ್ನ ಹೆಸರು ನೆಲ್ಸನ್. ಸೊ ನಮ್ಮ ಕಂಪನಿ ನೇಮ್ ನಮ್ಮ ಸೋಲಾರ್ ಸರ್. ಸೊ ನಮ್ದೊಂದು ಲೋಗೋ ಇಟ್ಟಿದ್ದೀನಿ ಸರ್, ಸೋಲಾರ್ ಡಸ್ ವರ್ಕ್ ಅಂತ. ಸೊ ನೀವು ಹೇಳಿದ ತರ ತುಂಬಾ ಜನ ಆ ಕಾಲದಿಂದ ಸೋಲಾರ್ ಅಂದಿದ್ದಾರೆ. ಯಾವುದು ನೀರಿದು, ಕರೆಂಟ್ ಇದು ತುಂಬಾ ಜನರಿಗೆ ಗೊತ್ತಿಲ್ಲ. ನೀವು ಇವತ್ತು ನಿಮ್ಮ ಮನೆ ಬಿಲ್ಡಿಂಗ್ ಮೇಲೆ ಹೋಗಿ ನೋಡಿ, ತುಂಬಾ ನೋಡ್ತೀರಾ ನೀರಿನ ಸೋಲಾರ್ ನೋಡ್ತೀರಾ, ಕರೆಂಟ್ ಇದು ತುಂಬಾ ಕಡಿಮೆ ನೋಡ್ತೀರಾ. ಸೊ ನಮ್ ಲೋಗೋ ಏನಂತೆ, ಸೋಲಾರ್ ಡಸ್ ವರ್ಕ್. ಹಂಗಾದ್ರೆ ನೀವು ಈ ಸೋಲಾರ್ ಹಾಕಿದ್ರೆ ಅದು ವರ್ಕ್ ಆಗುತ್ತೆ, ನಿಮ್ದು ಕರೆಂಟ್ ಬಿಲ್ ನ 0 ಮಾಡಬಹುದು. ಅದನ್ನ ಅನ್ನಕ್ಕೆ ಬಂದಿದೀವಿ. ಇನ್ನೊಂದು ನಿಮ್ ಚಾನೆಲ್ ಹೆಸರೇ ಸುದ್ದಿ ಮನೆ. ಇವತ್ತಿನ ಸುದ್ದಿ ಮೇನ್ ಏನಂದ್ರೆ, ತುಂಬಾ ಕಸ್ಟಮರ್ಸ್ ಕೇಳ್ತಾರೆ ಸರ್ ಇದಕ್ಕೆ ಸಬ್ಸಿಡಿ ಸಿಗುತ್ತಾ ಅಂತ. ಸೊ ಫೈನಲಿ ಸರ್ಕಾರ ಇದಕ್ಕೆ ಸಬ್ಸಿಡಿ ತಂದಿದೆ. ನೀವು ಈ ತರ ನೋಡಿ, ಇದೊಂದು 2 ಕಿಲೋವಾಟ್ ಸೆಟಪ್. ಇದೊಂದು 2 ಕಿಲೋವಾಟ್ ಹಾಕಿದ್ರೆ ನಿಮ್ಗೆ 60,000 ಸಬ್ಸಿಡಿ ಸಿಗುತ್ತೆ. 3 ಕಿಲೋವಾಟ್ ಮೇಲೆ ಹೋದ್ರೆ 78,000 ತನಕ ಸಬ್ಸಿಡಿ ಸಿಗುತ್ತೆ ನಿಮಗೆ. ಸೊ ಇದು ಒಂದು ಅಡ್ವಾಂಟೇಜ್ ಕಸ್ಟಮರ್ಗೆ. ಯಾಕಂದ್ರೆ ನಿಮ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಒಂದು. ಸೆಕೆಂಡ್ ಏನಂದ್ರೆ, ನೀವ್ ಏನ್ ಎಕ್ಸಸ್ ಜನರೇಟ್ ಮಾಡ್ತೀರಾ ಅದನ್ನ ನೀವು ಬೆಸ್ಕಾಮ್ಗೂ ಮಾರ್ಬೋದು. ಅವರು ಪರ್ ಯೂನಿಟ್ಗೆ ₹2 ಚೇಂಜ್ ಅವರು ಕೊಡ್ತಾರೆ. ಆ ಅಗ್ರಿಮೆಂಟ್ 25 ವರ್ಷ ತನಕ ವ್ಯಾಲಿಡ್ ಇರುತ್ತೆ. ಸೊ ಈ ವಿಡಿಯೋ ಯಾರೆಲ್ಲ ಪೂರ್ತಿ ನೋಡ್ಬೇಕಾದ್ರೆ, ಫಸ್ಟ್ ನಿಮ್ದೊಂದು ಸ್ವಂತ ಮನೆ ಇದೆ, ಬೆಂಗಳೂರು ಬಿಟ್ಟು ಹೊರಗಡೆ ಮಾತ್ರ ಮಾಡ್ತಾ ಇದೀವಿ. ಸ್ವಂತ ಮನೆ ಇದೆ ಅಂದ್ರೆ ಪೂರ್ತಿ ವಿಡಿಯೋ ನೋಡಿ. 2 ಕಿಲೋವಾಟ್ ಸ್ಯಾಂಕ್ಷನ್ ನೋಡಿದ್ರೆ ಮಿನಿಮಮ್ 2,000 ಬಿಲ್ ಕಟ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಸರ್, ಇದು ಒಂದು ಸೆಟಪ್ ಮ್ಯಾಕ್ಸಿಮಮ್ ಇಟ್ಕೊಳ್ಳಿ, ಒಂದು 1,60,000 ಅಂತ ಲೆಕ್ಕ ಇಟ್ಕೊಳ್ಳಿ. ನೀವು ಇನ್ವೆಸ್ಟ್ ಮಾಡ್ತೀರಾ, ನಿಮಗೆ 60,000 ಸಬ್ಸಿಡಿ ನಿಮಗೆ ವಾಪಸ್ ಬರುತ್ತೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ 1,00,000. ನೀವು ಒಂದು 2,000 ಬಿಲ್ ಕಟ್ತಾ ಇದ್ರೆ ತಿಂಗಳಿಗೆ 2,000, ವರ್ಷಕ್ಕೆ 24,000. ಸೊ 5ನೇ ವರ್ಷ ನಿಮ್ಮ ದುಡ್ಡು ನಿಮಗೆ ವಾಪಸ್ ಬಂತು. ಈ ಸೋಲಾರ್ಗೆ ಪರ್ಫಾರ್ಮೆನ್ಸ್ ವಾರಂಟಿ 30 ವರ್ಷ ಕೊಡ್ತಾರೆ, ಪ್ರಾಡಕ್ಟ್ಗೆ 10 ವರ್ಷ ಕೊಡ್ತಾರೆ, ಇನ್ವರ್ಟರ್ಗೆ 10 ವರ್ಷ ವ್ಯಾರಂಟಿ ಇರುತ್ತೆ. ಬೆಸ್ಕಾಮ್ ಅಗ್ರಿಮೆಂಟ್ 25 ವರ್ಷ ಇರುತ್ತೆ. ಸೊ ಮಿಕ್ಕಿದ 20 ವರ್ಷ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟಲ್ಲಿ ನಿಮ್ಮ ಟೆರೆಸಲ್ಲಿ ಏನು ಪ್ಯಾನಲ್ ಇದೆಯೋ ನಿಮಗೆ ಫ್ರೀಯಾಗಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುತ್ತೆ. ಇದನ್ನು ತೋರ್ಸೋಕ್ಕೆ ವಿಡಿಯೋ ಪೂರ್ತಿ ನೋಡಿ ನೀವು ದಯವಿಟ್ಟು. ಇದು ಸ್ವಂತ ಮನೆ ಇರಬೇಕು, ಅವ್ರಿಗೆ ಮಾತ್ರ ಆಗುತ್ತೆ ಒಂದು. ಸೆಕೆಂಡ್, ಇವಾಗ ಕಮರ್ಷಿಯಲ್ ಇದೆ, ಕಮರ್ಷಿಯಲ್ಗೆ ಸಬ್ಸಿಡಿ ಬರಲ್ಲ, ನಾನ್ ಸಬ್ಸಿಡಿಯಲ್ಲಿ ಮಾಡ್ಬೋದು. ಅದರಲ್ಲೂ ಆಪ್ಷನ್ ಇವಾಗ ಸ್ಕೂಲ್ ಇದೆ, ಕಾಲೇಜ್ ಇದೆ, ಹಾಸ್ಪಿಟಲ್ಸು, ಪೆಟ್ರೋಲ್ ಬಂಕ್ಸ್, ಇಲ್ಲಂದ್ರೆ ಇಂಡಸ್ಟ್ರೀಸು, ನಿಮ್ಮದು ಸ್ವಂತ ಬಿಲ್ಡಿಂಗ್ ಇದೆ, ಜಾಸ್ತಿ ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ, ಅವ್ರಿಗೂ 5 ಕಿಲೋವ್ಯಾಟಿಂದ 100 ಕಿಲೋವ್ಯಾಟ್ ತನಕ ಮಾಡ್ತಾ ಇದ್ದೀವಿ. ಅವರು ನಾನ್ ಸಬ್ಸಿಡಿಯಲ್ಲೂ ಮಾಡ್ಬೋದು. ಅದರಲ್ಲೂ ಸೇಮ್ ಇದೆ, ನಮ್ಮ ಸರ್ಕಾರ ಅದೊಂದು ಅಡ್ವಾಂಟೇಜ್ ಕೊಟ್ಟಿದೆ. ಎಕ್ಸಸ್ ಏನಿದೆ ಅದನ್ನು ಜನರೇಟ್ ಮಾಡಿ KEB ಕೊಟ್ಬಿಟ್ಟು ಅದರಿಂದಾನು ₹2 ನೀವು ತಗೊಳ್ಬೋದು. ಸೊ ಮೇನ್ ಉದ್ದೇಶ, ನಮ್ಮ ಬಿಲ್ 0 ಆಗಬೇಕು. ಎಷ್ಟು ರಿನ್ಯೂವಲ್ ಆಗುತ್ತೆ ಅಷ್ಟು ನಾವು ಎನ್ವೈರನ್ಮೆಂಟ್ಗೆ ಸಪೋರ್ಟ್ ಮಾಡೋಣ. ಸೊ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಓಕೆ ಸರ್. ಹಾಗೇನೆ ಇವಾಗ ಒಂದು ಸಾಮಾನ್ಯವಾಗಿ ನೋಡ್ತಿರೋ ಒಂದು ಇನ್ನೊಂದು ಕ್ವಶನ್ ಕಾಡುತ್ತೆ, ಏನ್ ಸರ್ ಸ್ವಂತ ಮನೆಯವ್ರಿಗೆ ಮಾತ್ರನೇ ಇದೆಲ್ಲ? ನಾವು ಲೀಸ್ ಹಾಕೊಂಡಿದೀವಿ ಸರ್, ಒಂದು 10 ವರ್ಷ ಲೀಸ್ ಹಾಕೊಂಡಿದೀವಿ, ನಮ್ಗೆಲ್ಲ ಈ ಆಪ್ಷನ್ಸ್ ಕೊಡಲ್ವಾ, ನಮ್ಗೇನಾದ್ರು ಆಪ್ಷನ್ಸ್ ಇದೆ ಅಂತ ಕೇಳೋರು ಇರ್ತಾರೆ ಸರ್. ಹೌದು, ಅದ್ರಲ್ಲಿ ಏನಾಗುತ್ತೆ ನೋಡಿ, ಇವಾಗ ಮೇನು ಇವಾಗ ಲೀಸ್ ಆಗಲಿ ರೆಂಟಲ್ ಪ್ರಾಪರ್ಟೀಸ್ ಇದೆ, ಅಲ್ಲಿಗೆ ಏನಾಗುತ್ತೆ, ಇವಾಗ PG ಟೈಪ್ ಸ್ವಂತ ಇದ್ರೆ ಓಕೆ. ಬಾಡಿಗೆ ಮನೆ ಬರುವಾಗ ಈ ಅಗ್ರಿಮೆಂಟ್ ಓನರ್ ಹೆಸರಲ್ಲಿ ಹೋಗುತ್ತೆ. ನೀವು ಒಂದು 5 ವರ್ಷ 10 ವರ್ಷ ಆಮೇಲೆ ಹೋಗ್ತೀರಾ ಅಂದ್ರೆ ಎಲ್ಲ ಓನರ್ ಹೆಸರು ಇರುತ್ತೆ, ನಿಮಗೆ ಲಾಸ್ ಆಗುತ್ತೆ. ಸೊ ಆವಾಗ ಸ್ವಲ್ಪ ಕಸ್ಟಮರ್ಸ್ ಮತ್ತೆ ಏನು ಮಾಡ್ತೀವಿ, ಈ ಆನ್ ಗ್ರಿಡ್ ಸೆಟಪ್ ಮಾಡೋಕ್ಕಾಗಲ್ಲ, ಆಫ್ ಗ್ರಿಡ್ ಸೆಟಪ್ ಮಾಡ್ತಾರೆ. ಆಫ್ ಗ್ರಿಡ್ ಅಂದ್ರೆ ಏನಂದ್ರೆ ಕರೆಂಟ್ ಬಿಲ್ ಕೊಟ್ಟೋದು ಕಟ್ತೀರಾ,
ಪವರ್ ಕಟ್ ಜಾಸ್ತಿ ಇದೆ, ಪ್ಯಾನೆಲ್ ಬರುತ್ತೆ, ಇನ್ವರ್ಟರ್ ಬರುತ್ತೆ, ಬ್ಯಾಟ್ರಿ ಬರುತ್ತೆ, ಆದರೆ ನಿಮ್ಮ ಕರೆಂಟ್ ಇಲ್ಲ ಅಂದ್ರೂ ನಿಮ್ಮ ಎಕ್ವಿಪ್ಮೆಂಟ್ಸ್ ನೀವು ಓಡಿಸ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಸಿಂಗಲ್ ಫೇಸಲ್ಲಿ ಇಲ್ಲ 3 ಫೇಸಲ್ಲಿ ಲಿಫ್ಟ್ ಎಲ್ಲ ಓಡಿಸ್ಬೇಕು, ಅದಕ್ಕೂ ಸೊಲ್ಯೂಷನ್ ಇದೆ ನಮ್ಮ ಹತ್ರ. ಇವಾಗ ಆ ಟೆಂಪ್ರರಿ ಮೀಟರಲ್ಲಿ ತುಂಬ ಸಮಸ್ಯೆ ನಡೀತಾ ಇದೆ. ಸೊ ಅವ್ರಿಗೆ ಬೇಕಾದ್ರೆ ಒಂದು 8 ಕಿಲೋವ್ಯಾಟ್ 10 ಕಿಲೋವ್ಯಾಟ್ ಇನ್ವರ್ಟರ್ ಹಾಕಿ ಪ್ಯಾನಲ್ ಹಾಕಿ ಬ್ಯಾಟ್ರಿ ಜೊತೆ ಬಿಲ್ನ ಇವಾಗ ಟೆಂಪ್ರರಿ ಬರುವಾಗ 9 ರೂಪಾಯಿ 13 ರೂಪಾಯಿ ತನಕ ಬಿಲ್ಲಿಂಗ್ ಇದೆ, ಆ ಬಿಲ್ನ ನೀವು ಕಡಿಮೆ ಮಾಡ್ಬೋದು. ಸೊ ಅದೊಂದು ಆಪ್ಷನ್ ನಮ್ಮ ಹತ್ರ ಇದೆ. ಬಟ್ ಏನು ಎಕ್ಸ್ಪೋರ್ಟ್ ಮಾಡೋಕ್ಕೆ ಮಾತ್ರ ಆಗಲ್ಲ, ಯಾಕಂದರೆ ಓನರ್ ಹೆಸರಲ್ಲಿ ಅಗ್ರಿಮೆಂಟ್ ಇರೋದ್ರಿಂದ ಅದು ಒಂದು ಕಷ್ಟ ಇರುತ್ತೆ ನಿಮಗೆ. ಸೊ PG ಬಿಲ್ಡಿಂಗ್ಸು, ಕಾಮನ್ ಏರಿಯಾ, ಅಪಾರ್ಟ್ಮೆಂಟ್ಸ್ ಹೋದ್ರೆ ಅವರಿಗೆಲ್ಲ ಇದು ವರ್ಕೌಟ್ ಆಗುತ್ತೆ. ಯಾಕಂದ್ರೆ ನೀವು ಬಿಲ್ ಕಟ್ತಾ ಇರೋದ್ರಿಂದ ನಿಮಗೆ ಮೇಂಟೆನೆನ್ಸ್ ಬರೋದ್ರಿಂದ ನೀವು ಹಾಕಿ ಈ ತರ ವರ್ಕೌಟ್ ಮಾಡಿಸ್ಬೋದು. ಸರ್ ಹಾಗೇನೆ ನಾನು ವಿಡಿಯೋ ಆರಂಭದಲ್ಲಿ ಹೇಳಿದೆ, ಅಂದ್ರೆ ಬಿಗಿನಿಂಗ್ ಅಲ್ಲಿ ಹೇಳಿದೆ ಸರ್ ಬೆಂಗಳೂರಿನ ಸ್ವಂತ ಮನೆ ಅಂತ ಹೇಳಿದೆ. ಸೊ ಹಾಗೆ ನಮ್ಗೆ ಬೆಂಗಳೂರು ಮಾತ್ರ ಇಡೀ ಕರ್ನಾಟಕದಲ್ಲಿ ನಾವು ಸದ್ಯಕ್ಕೆ ಬೆಂಗಳೂರು ಔಟ್ಸ್ಕಟ್ಸ್ ಮಾತ್ರ ಮಾಡ್ತಾ ಇದೀವಿ. ಯಾಕಂದ್ರೆ ಈ ಸಬ್ಸಿಡಿ ಪ್ರಾಜೆಕ್ಟ್ಸ್ ಅಂತ ಬರುವಾಗ ಏನಾಗುತ್ತೆ ಅಂದ್ರೆ ಇವಾಗ 2 ಕಿಲೋವ್ಯಾಟ್ ಆಗಲಿ 3 ಕಿಲೋವ್ಯಾಟ್ ಆಗಲಿ, ಇವಾಗ ನಾವು ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ಆಗಲಿ ಮಂಗಳೂರು ಆಗಲಿ ಬೇರೆ ಕಡೆ ಹೋಗುವಾಗ ಇದನ್ನ ಪ್ಯಾನಲ್ ಸೇಫ್ಟಿ ಅದೇ ತಲೆನೋವು. ಇವಾಗ ಇಲ್ಲಿಂದ ಒಂದು ಗಾಡಿ ಬುಕ್ ಮಾಡಿ ಬರ್ತಾ ಇದೀವಿ ಅಂದ್ರೆ ಚಿಕ್ಕ ಪ್ರಾಜೆಕ್ಟ್ಸೇ ವರ್ಕೌಟ್ ಆಗಲ್ಲ, ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ನಿಮ್ಗೆ 10-15 ಸಾವಿರ ಎಕ್ಸ್ಟ್ರಾ ಆಗುತ್ತೆ. ಸೊ ಅಲ್ಲಿರೋ ವೆಂಡರ್ಗೆ ಹಾಕೊಂಡ್ರೆ ನಿಮಗೆ ಚೀಪ್ ಆಗುತ್ತೆ. ಬಟ್ ಇದೇ ಸೇಮ್ ನೀವು ಒಂದು ಹೈಬ್ರಿಡ್ ಸೆಟಪ್ 5 ಕಿಲೋವ್ಯಾಟ್ 10 ಕಿಲೋವ್ಯಾಟ್ 15 ಕಿಲೋವ್ಯಾಟ್ ಹಂಗೆ ಬರುವಾಗ ನಾವು ಮಾಡ್ತಾ ಇದೀವಿ, ಅಕ್ರಾಸ್ ಕರ್ನಾಟಕ ಮಾಡ್ತಾ ಇದೀವಿ. ಸರ್ ಇಷ್ಟೊತ್ತು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ ಯಾವ ತರ ಹೇಗೆ ಅಂತ. ಸೊ ಇದು ಕಸ್ಟಮರ್ಸ್ ಇನ್ನೊಂದು ಇರುತ್ತೆ ಸರ್, ಜಾಸ್ತಿ ಮಾತಾಡ್ಬಿಡಿ ಸರ್, ಪ್ಯಾನಲ್ ಯಾವ ತರ ಇರುತ್ತೆ ಅದನ್ನು ಒಂದ್ಸರಿ ಡೀಟೇಲ್ಸ್ ತೋರಿಸಿ ಅಂತ ಹೇಳ್ತಾರೆ. ಈ ವಿಡಿಯೋ ಮೇನ್ ಉದ್ದೇಶ ಏನಂದ್ರೆ ನೋಡಿ, ಇದು ಏನೋ ಆನ್ ಮಾಡಿಲ್ಲ ಸರ್, ಕಸ್ಟಮರ್ ಏನಂದ್ರೆ ಏನ್ ಮೆಟೀರಿಯಲ್ ಬರುತ್ತೆ, ಸೋಲಾರ್ ಅಂದ್ರೆ ಯಾವ ತರ ಇರುತ್ತೆ, ಏನ್ ಮೆಟೀರಿಯಲ್ ಯೂಸ್ ಮಾಡ್ತೀರಾ ಅದನ್ನೇ ತೋರ್ಸಕ್ಕೆ ಡೆಮೋ ಸೆಟಪ್ ಮಾಡಿದೀವಿ ನೋಡಿ. ಇದು ಪ್ಯಾನಲ್. ಸೊ ಇದು ಬಂದ್ಬಿಟ್ಟು ಕರೆಂಟ್ಲಿ ಇದನ್ನ ಟಾಪ್ ಕಾನ್ ಪ್ಯಾನಲ್ ಅಂತೀವಿ. DCR ಪ್ಯಾನಲ್, DCR ಅಂದ್ರೆ ಡೊಮೆಸ್ಟಿಕ್ ಕಂಟೆಂಟ್ ರಿಕ್ವೈರ್ಮೆಂಟ್. ಈ ಸೆಲ್ಸ್ ಈ ವೇಫರ್ಸ್ ಇದೇನ್ ಪ್ಯಾನಲ್ ಮಾಡ್ತಾರೋ ಪೂರ್ತಿ ಸೋರ್ಸ್ ಎಲ್ಲ ಇಂಡಿಯಾನಲ್ಲೇ ಮಾಡಿರ್ಬೇಕು, ಅದಕ್ಕೆ ಸರ್ಟಿಫಿಕೇಟ್ ಬರುತ್ತೆ, ಆ ಪ್ಯಾನಲ್ ಮಾತ್ರ ಸಬ್ಸಿಡಿ ಯೂಸ್ ಮಾಡಕ್ಕಾಗುತ್ತೆ. ಇನ್ನೊಂದು ಮಿಕ್ಕಿದೆಲ್ಲ ನಾನ್ ಸಬ್ಸಿಡಿಗೆ ಬೇರೆ ಪ್ಯಾನಲ್ಸ್ ಇರುತ್ತೆ. ಇದು ಟಾಪ್ ಕಾನ್ ಬೈಫೇಶಿಯಲ್ ಪ್ಯಾನಲ್ ಅಂತೀವಿ ನೋಡಿ. ಇದು ಮೇಲೆ ಏನ್ ಜನರೇಟ್ ಆಗುತ್ತೋ ಇಲ್ಲಿ ನೋಡಿ, ಈ ಕೆಳಗೆ ನೋಡಿ ಇದರಲ್ಲೂ ಜನರೇಟ್ ಆಗುತ್ತೆ. ಓಕೆ, ಮೇಲೇನೂ ಇರುತ್ತೆ ಕೆಳಗಡೆ ಇರುತ್ತೆ. ಹಳೆ ಟೆಕ್ನಾಲಜಿ ಪ್ಯಾನಲ್ಸ್ ಇಲ್ಲ ಆತರ ಜನರೇಟ್ ಆಗಲ್ಲ. ಇದು ಬೈಫೇಶಿಯಲ್ ಪ್ಯಾನಲ್ ಅಂತ ಟಾಪ್ ಕಾನ್ ಅಲ್ಲಿ. ಸೊ ಈ ಕೆಳಗೆ ಸೆಲ್ಸ್ ಜನರೇಟ್ ಆಗುತ್ತೆ, ಎರಡು ಕಡೆಯಿಂದ ಜನರೇಟ್ ಆಗುತ್ತೆ. ಅದಕ್ಕೇನೆ ಇವ್ರು ಪರ್ಫಾರ್ಮೆನ್ಸ್ ವಾರಂಟಿ 30 ವರ್ಷ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಹಳೆ ಟೆಕ್ನಾಲಜಿ ಏನಾಗುತ್ತೆ, ಮೋನೋಪರ್ಕ್ ಅಂತೀವಿ, ಮೋನೋಪರ್ಕ್ ಹಾಫ್ ಕಟ್ ಅಂದ್ರೆ ಮೇಲೆ ಮಾತ್ರ ಆಗುತ್ತೆ, ಕೆಳಗೆ ಆಗಲ್ಲ. ಅದಕ್ಕೆ ಪರ್ಫಾರ್ಮೆನ್ಸ್ ವಾರಂಟಿ 25 ವರ್ಷ ಮಾತ್ರ ಇರುತ್ತೆ. ಅಷ್ಟು ವರ್ಷದಿಂದ ಅದೇ ಇತ್ತು. ಅದ್ರ ಮುಂಚೆ ಹಳೆದು ಪಾಲಿಕ್ರಿಸ್ಟಲಿನ್, ಅದು ನೆಕ್ಸ್ಟ್ ಅಡ್ವಾನ್ಸ್ ಇದು. ಇದು ಟಾಪ್ ಕಾನ್ ಮ್ಯಾಕ್ಸಿಮಮ್ ಇದೆ. ಇದು ಅದಾನಿ ಕಂಪನಿ ಪ್ಯಾನಲ್, ನೀವು ನೋಡಬಹುದು, ಮೇಡ್ ಇನ್ ಇಂಡಿಯಾ ಅದಾನಿ ಕಂಪನಿ ಇದೆ. ಸೊ ಇದು 575 ವ್ಯಾಟ್ ಪಿಕ್ ಪ್ಯಾನಲ್. ಸೊ 5 ಕಿಲೋವ್ಯಾಟ್ 2 ಕಿಲೋವ್ಯಾಟ್ ಬರೋ ಒಂದು 550 ವ್ಯಾಟ್ 4 ಪ್ಯಾನಲ್ ಹಾಕೊಳ್ಬಹುದು. ಅದಾನಿ ಬಿಟ್ಬಿಟ್ಟು ಬೇರೆ ಕಂಪನೀಸ್ ಟೈ ಅಪ್ ಮಾಡಿದೀವಿ. ನಮ್ಮ ಹತ್ರ ಲೂಮ್ ಇದೆ, ಆಕ್ಸಿಟೆಕ್ ಇದೆ, ಸಾತ್ವಿಕ್ ಇದೆ, ಪ್ಯಾನಸೋನಿಕ್ ಇದೆ. ಕಾರಣದಿಂದ ಡಿಮ್ಯಾಂಡ್ ಸಪ್ಲೈ ಮೇಲೆ ಕೆಳಗೆ ಇರುತ್ತೆ. ವ್ಯಾರಂಟೀಸ್ ಎಲ್ಲ ಕಂಪನಿ ಸಿಮಿಲರ್ ಕೊಡ್ತಾರೆ. ಸೊ ಹಂಗಾಗಿ ಕಸ್ಟಮರ್ ಯಾವ ಬ್ರಾಂಡ್ ಬೇಕೋ ಅದ್ರ ಪ್ರಕಾರ ಮಾಡ್ಕೊಡ್ತಾ ಇದೀವಿ. ಸೆಕೆಂಡ್, ಈ ಸ್ಟ್ರಕ್ಚರ್ ನೋಡಬಹುದು, ಇದು ಶಾರ್ಟ್ ಸ್ಟ್ರಕ್ಚರ್. ಇವಾಗ ನಿಮ್ಗೆ ಕೆಳಗೆ ಓಡಾಡಬೇಕು, ಬಟ್ಟೆ ಒಣಗಾಗಬೇಕು, ಇಲ್ಲ ಅಂದ್ರೆ ಗಾರ್ಡನಿಂಗ್ ಯೂಸ್ ಮಾಡಬೇಕು, ಆವಾಗ ಈ ಸ್ಟ್ರಕ್ಚರ್ ನ ಹೈಟ್ ಮಾಡ್ತೀವಿ. 6.5 ಅಡಿ 9 ಅಡಿ ಹೈಟ್ ಮಾಡ್ತೀವಿ. ಹೈಟ್ ಮಾಡಬಹುದು. ಎಸ್, ನೋಡಿ ಇಲ್ಲಿ ನೀರು ಸೋರುತ್ತೆ, ಇಲ್ಲಿ ಮಧ್ಯದಲ್ಲಿ. ನಿಮ್ಗೆ ನೀರು ಸೋರೋದು ಬೇಡ ಅಂದ್ರೆ ಇದನ್ನ ಫುಲ್ ಹೈಟ್ ಎತ್ಬಿಟ್ಟು ಶೀಟ್ ಹಾಕ್ಬಿಟ್ಟು ಅದ್ರ ಮೇಲೂ ಪ್ಯಾನಲ್ ಹಾಕ್ಬೋದು. ಅದ್ರ ಮೇಲೂ ಪ್ಯಾನಲ್ MS ಫ್ಯಾಬ್ರಿಕೇಶನ್ ಮಾಡ್ಬಿಟ್ಟು ಅದ್ರ ಮೇಲೂ ಹಾಕೊಳ್ಬಹುದು. ಸ್ಟ್ರಕ್ಚರ್ ಬರುವಾಗ ಕಸ್ಟಮರ್ ಚಾಯ್ಸ್ ಯಾವ ತರ ಬೇಕಾದ್ರೆ ಮಾಡ್ಕೊಡ್ತೀವಿ ನಾವು. ಸೊ ಹೆಂಗಂದ್ರೆ ಮಹಡಿ ಮೇಲೆ ನಾವು ಫಿಟ್ ಮಾಡಿದಾಗ ಓಡಾಡ್ಲಿಕ್ಕೂ ಜಾಗ ಬೇಕು. ಹೌದು. ಸೊ ಎರಡು ಇವಾಗ ಸ್ವಲ್ಪ ವಿಲ್ಲಾ ಪ್ರಾಜೆಕ್ಟ್ಸ್ ಮಾಡ್ತೀವಿ, ಅದ್ರ ಕಸ್ಟಮರ್ ಏನಂತಾರೆ, ಆ ಕಾಂಪೌಂಡ್ ಹೊರಗಡೆ ಕಾಣಿಸ್ಬಾರ್ದು ಅಂತಾರೆ, ಅವಾಗ ಇನ್ನೂ ಕೆಳಗೆ ಈ ಹೈಟ್ಗೆ ಬರುತ್ತೆ. ಬಟ್ ಏನು ಕಸ್ಟಮರ್ ಯೂಟಿಲೈಸ್ ಮಾಡಕ್ ಆಗಲ್ಲ. ಸೊ ಕಸ್ಟಮರ್ ಯಾವ ತರ ನೀಡಿದ್ಯೋ ಅದನ್ನ ಪ್ರಕಾರ ನಾವು ಇದನ್ನ ಮಾಡ್ಕೊಡ್ತೀವಿ ಸರ್. ಓಕೆ ಸರ್, ಹಾಗೇನೆ ಇದು ಯಾವ ತರ ಮೇಂಟೈನ್ ಮಾಡ್ಬೇಕು, ಸರ್ವಿಸ್ ಎಲ್ಲ ಹೇಗಿರುತ್ತೆ, ಇದ್ರ ಬಗ್ಗೆ ಚೂರು ಹೇಳಿ ಸರ್. ಪ್ಯಾನಲ್ ಅಲ್ಲಿ ನೋಡಿ ಏನು ಮೇಂಟೆನೆನ್ಸ್ ಅನ್ನೋದಿಲ್ಲ. ಮಳೆ ಬೀಳುವಾಗ ಅದೇ ಕ್ಲೀನ್ ಆಗ್ಬಿಟ್ಟು ಹೋಗ್ಬಿಡುತ್ತೆ. ಇಲ್ಲ ಅಂದ್ರೆ ಜಸ್ಟ್ ನಾರ್ಮಲ್ ನಿಮ್ದೊಂದು ಕಾರ್ ಪ್ರೆಷರ್ ವಾಷರ್ ಅಂತ ಒಂದು ಮಾಬ್ ಇದ್ರೆ ಅದನ್ನ ತಗೊಂಡು ಸುಮ್ಮನೆ ಈ ತರ ಉಜ್ಜಿದ್ರೆ ಸಾಕು, ನೀರ್ ಹಾಕೋದೇ ಅದೇ ಕ್ಲೀನ್ ಆಗ್ಬಿಡುತ್ತೆ. ಪ್ಯಾನಲ್ ಏನಂದ್ರೆ ಮೇನ್ ನೀರ್ ಹಾಕದ ಕ್ಲೀನ್ ಆಗುತ್ತೆ ಸರ್ ಅಷ್ಟೇ. ಅದನ್ನ ಬಿಟ್ಟರೆ ಇದ್ರ ಮೇಂಟೆನೆನ್ಸ್ ಏನೂ ಇಲ್ಲ. ಈ ಪ್ರಾಡಕ್ಟ್ 10 ವರ್ಷ ಕೊಡುತ್ತೆ. ಈ ಪರ್ಫಾರ್ಮೆನ್ಸ್ ಗೆ ನಿಮ್ಗೆ 30 years ಪರ್ಫಾರ್ಮೆನ್ಸ್ ವಾರಂಟಿ ಕೊಡ್ತಾರೆ. ಸೊ ಸೋಲಾರ್ ಬರುವಾಗ ಮೇಂಟೆನೆನ್ಸ್ ಏನಿಲ್ಲ. ತುಂಬಾ ಕಸ್ಟಮರ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಇದು ಒಂದು ಆನ್ ಗ್ರಿಡ್ ಇನ್ವರ್ಟರ್. ತುಂಬಾ ಜನ ಸೋಲಾರ್ ಅಂದ್ರೆ ನಿಮ್ಗೂ ಮೈಂಡ್ ಬರುತ್ತೆ, ಏನು ಬ್ಯಾಟ್ರಿ ಬರುತ್ತೆ, ಬ್ಯಾಟ್ರಿ ಖರ್ಚಾಗುತ್ತೆ, ಅದಕ್ಕೆ ಆಸಿಡ್ ಹಾಕ್ಬೇಕು, ಡಿಸ್ಟಿಲ್ ವಾಟರ್ ಹಾಕ್ಬೇಕು ಅದಂತ. ಆನ್ ಗ್ರಿಡ್ ಇನ್ವರ್ಟರ್ ನಲ್ಲಿ ಬ್ಯಾಟ್ರಿನೇ ಬರಲ್ಲ. ಇದನ್ ಕೆಲಸ ಏನು, ಪ್ಯಾನಲ್ ಇಂದ ಈ ಇನ್ವರ್ಟರ್ ಬರುತ್ತೆ, ಇದು ಎನರ್ಜಿನ ಕನ್ವರ್ಟ್ ಮಾಡುತ್ತೆ, ಅದನ್ನ ನೀವು ಯೂಸ್ ಮಾಡಿದ್ರೆ ಯೂಸ್ ಮಾಡ್ತೀರಾ, ಮಾಡಿಲ್ವಾ ಸೀದಾ KEB ಹೋಗುತ್ತೆ. ಮಂತ್ ಎಂಡ್ ಬಿಲ್ಲಿಂಗ್ ಯೂನಿಟ್ ಮೈನಸ್ ಆಗುತ್ತೆ. ಕರೆಂಟ್ ಆಫ್ ಆಯ್ತಾ, ಒಂದು UPS ಮೇಲೆ ರಿಲಯಬಿಲಿಟಿ ಇರಬೇಕು. ಇಲ್ಲ ಇವಾಗ ನೀವು ಬೆಂಗಳೂರು ಇದ್ದೀರಾ, ಔಟ್ಸ್ಕಟ್ಸ್ ಬ್ಯಾಂಗ್ಳೂರ್ ಇದ್ದೀರಾ, ವಿಲ್ಲಾ ಕಟ್ಟಿದ್ದೀರಾ, ಪವರ್ ಕಟ್ ಸಮಸ್ಯೆ ತುಂಬಾ ಇದೆ, ವಯಸ್ಸಾಗಿರೋರು ಇದ್ದಾರೆ, ಲಿಫ್ಟ್ ಓಡಿಸ್ಬೇಕು, ಎಲ್ಲ ಓಡಿಸ್ಬೇಕು, ಆವಾಗ ಹೈಬ್ರಿಡ್ ಸೆಟಪ್ ಹೋಗಬೇಕು. ಹೈಬ್ರಿಡ್ ಹೋದ್ರೆ ಏನಾಗುತ್ತೆ, ನಮ್ದು ಲಿಥಿಯಂ ಬ್ಯಾಟರಿ ಜೊತೆ ಬರುತ್ತೆ. ಸೊ ಹೆವಿಯರ್ ಎಕ್ವಿಪ್ಮೆಂಟ್ಸ್, ACs ಆಗಲಿ, ಇಂಡಕ್ಷನ್, ಓವನ್, ಗೀಸರ್, ಇಲ್ಲಾಂದ್ರೆ ಹೀಟ್ ಪಂಪ್ಸ್, ಪ್ರೆಷರ್ ಪಂಪ್ಸ್, ನೀರಿನ ಮೋಟ್ರು ಎಲ್ಲಾನು ರನ್ನಿಂಗ್ ಇರುತ್ತೆ. ಸೊ ಆವಾಗ ಹೈಬ್ರಿಡ್ ಸೆಟಪ್ಗೆ ಕಸ್ಟಮರ್ ಹೋಗ್ಬೋದು. ಸೊ ಇದು ಒಂದು 2 ಕಿಲೋವ್ಯಾಟ್ ಆನ್ ಗ್ರಿಡ್ ಇನ್ವರ್ಟರ್. ಈ ಇನ್ವರ್ಟರ್ 10 ವರ್ಷ ವ್ಯಾರಂಟಿ ಇರುತ್ತೆ ನಿಮಗೆ.
ಸೊ ಇದರಲ್ಲಿ ಮೇಂಟೆನೆನ್ಸ್ ಏನೂ ಇಲ್ಲ. ಆನ್ ಗ್ರಿಡ್ ಅಂದ್ರೆ ನೋ ಮೇಂಟೆನೆನ್ಸ್, ಕಸ್ಟಮರ್ ಒಂದೇ ಮೇಂಟೆನೆನ್ಸ್ ನೀರು ಹಾಕಿ ಕ್ಲೀನ್ ಮಾಡ್ಕೊಳ್ಬೇಕು, ಅದನ್ನ ಬಿಟ್ಟರೆ ಮೇಂಟೆನೆನ್ಸ್ ಅನ್ನೋದು ಏನೂ ಇಲ್ಲ ಇದರಲ್ಲಿ. ಸೊ ಇದೆಲ್ಲಾನು ಏನಂತಾರೆ, ಇದರಲ್ಲಿ ಆನ್ ಗ್ರಿಡ್ ಅಲ್ಲಿ ಎರರ್ಸ್ ಕಡಿಮೆ ಇರುತ್ತೆ ನೋಡಿ. ಇದರಿಂದ ಬಂದು ಇದು ಫಸ್ಟ್ ಸೇಫ್ಟಿ. ಇದರಲ್ಲಿ ಸಿಬಾಸ್ ಯೂಸ್ ಮಾಡಿದೀವಿ, ಒಂದು MCB ಇದೆ, ಒಂದು SPD ಇದೆ, ಒಂದು ಫ್ಯೂಸ್ ಇದೆ. SPD ಅಂದ್ರೆ ಸರ್ಜ್ ಪ್ರೊಟೆಕ್ಷನ್ ಡಿವೈಸ್. DC ಸೈಡ್ ಇಂದ ಜಾಸ್ತಿ ಕರೆಂಟ್ ಬಂತಂದ್ರೆ ಇದು ಹೋಗುತ್ತೆ, ಇನ್ವರ್ಟರ್ ಕೆಟ್ಟ ಹೋಗಲ್ಲ. AC ಸೈಡ್ ಸೇಮ್ ಒಂದು MCB ನು ಒಂದು SPD ಹಾಕಿದೀವಿ. ಸೊ AC ಸೈಡ್ ಕರೆಂಟ್ ಬಂದ್ರು ಇಲ್ಲಿ ಟ್ರಿಪ್ ಆಗುತ್ತೆ. ಸೊ ಇನ್ವರ್ಟರ್ ಸೇಫ್ ಇರುತ್ತೆ. ನೆಕ್ಸ್ಟ್ ಮೆಟೀರಿಯಲ್ಸ್ ಯೂಸ್, ತುಂಬಾ ಕಸ್ಟಮರ್ ಸೇರಿ ಏನ್ ವೈರ್ ಯೂಸ್ ಮಾಡ್ತಾರೆ ನೋಡಿ. ನಾವು ಯೂಸ್ ಮಾಡೋದು ಪಾಲಿಕ್ಯಾಬ್. AC ಸೈಡ್ ಫುಲ್ ಪಾಲಿಕ್ಯಾಬ್, DC ಸೈಡ್ ಪಾಲಿಕ್ಯಾಬ್ ಯೂಸ್ ಮಾಡ್ತೀವಿ. ಇದು 4 ಸ್ಕ್ವೇರ್ mm. ದೊಡ್ಡ ಪ್ರಾಜೆಕ್ಟ್ಸ್ ಇವಾಗ 10 kW ಹಂಗೆ ಬರುವಾಗ ನಾವು 6 ಸ್ಕ್ವೇರ್ mm ಪಾಲಿಕ್ಯಾಬ್ ಯೂಸ್ ಮಾಡ್ತೀವಿ. AC ಆಗಲಿ DC ಆಗಲಿ. ಅಲ್ಯೂಮಿನಿಯಂ 16 ಸ್ಕ್ವೇರ್ mm ಫಾರ್ ಅರ್ಥಿಂಗ್ ಯೂಸ್ ಮಾಡ್ತೀವಿ. ಈ ತರ 3 ಅರ್ಥಿಂಗ್ ಮಾಡ್ತೀವಿ. ಒಂದು ಲೈಟಿಂಗ್ ಅರ್ಸ್ಟರ್ಗೆ 3 ಅರ್ಥಿಂಗ್, ಕೆಮಿಕಲ್ ಅರ್ಥಿಂಗ್ ಬರುತ್ತೆ ನಮ್ದು. ಸೊ ಒಂದು ಇನ್ವರ್ಟರ್ಗೆ ಸೇಫ್ಟಿಗೆ, ಇನ್ನೊಂದು ಈ ಪ್ಯಾನಲ್ ಸೇಫ್ಟಿಗೆ, ಇನ್ನೊಂದು ಲೈಟಿಂಗ್ ಅರ್ಸ್ಟರ್ಗೆ. ಸೊ ಈ ತರ ನಾವು ಸೇಫ್ಟಿ ಫೀಚರ್ಸ್ ಮಾಡ್ತೀವಿ. ಸೊ ನಾವು ಇದರಲ್ಲಿ ಫೆಸ್ಟಾನ್ ಬಿಟ್ಬಿಟ್ಟು ಬೇರೆ ಬ್ರಾಂಡ್ಸ್ ಟೈ ಅಪ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಡೇ ಇದೆ, ಡೇಲಿ ಮೋಸ್ಟ್ಲಿ ಹೈಬ್ರಿಡ್ ಅಂತ ಬರುವಾಗ ಡೇ ಮಾಡ್ತಾರೆ ಜಾಸ್ತಿ. ಕಾರಣ ಏನಂದ್ರೆ ಬೆಂಗಳೂರು ಸರ್ವಿಸ್ ಸೆಂಟರ್ ಕೆಂಗೇರಿನಲ್ಲೇ ಇದೆ. ಮೇನ್ ಏನಂದ್ರೆ ನಾವು ಕಲ್ತಿದ್ದೀವಿ ಫೀಲ್ಡ್ ಅಲ್ಲಿ, ನಮ್ಮ ತಂದೆಯವರು 15 ವರ್ಷ ಈ ಫೀಲ್ಡ್ ಅಲ್ಲಿ ಇದ್ದಾರೆ, ನಮ್ದು ಇದು 5ನೇ ವರ್ಷ. ನಾನು ಪರ್ಸನಲಿ ಕಲ್ತಿದ್ದೇನೆಂದ್ರೆ ಸರ್ವಿಸ್ ಬೇಗ ಪಕ್ಕ ಇರೋದು ಮಾತ್ರ ತಗೊಳ್ಬೇಕು ಯಾವತ್ತು. ನಾವು ಆ ತಪ್ಪು ಮಾಡಿದ್ವಿ, ನಾರ್ತ್ ಇಂಡಿಯಾದಿಂದ ತರಿಸ್ ಮಾಡಿ ಇಲ್ಲಿ ಮಾಡಿ ತುಂಬಾ ಕಿರಿಕು. ಸೊ ನಾವು ಕಲ್ತಿದ್ದ ಪಾಠನ ಇವಾಗ ಕಸ್ಟಮರ್ಸ್ ಹೇಳ್ತೀವಿ ಏನಂದ್ರೆ ಸರ್ವಿಸ್ ಎಲ್ಲ ಹತ್ರ ಇದೆ ಅದನ್ನ ಮಾತ್ರ ಕೈ ಹಿಡಕ್ ಹೋಗಿ, ಯಾಕಂದ್ರೆ ಸರ್ವಿಸ್ ಬಂತದ್ದು ಇಮಿಡಿಯೇಟ್ ಅಟೆಂಡ್ ಆಗ್ಬೇಕು. ಇದೆಲ್ಲಾನು ಆನ್ಲೈನ್ ಬೇಸ್ಡ್ ಇರುತ್ತೆ, ಆಪ್ ಬೇಸ್ಡ್ ಇರುತ್ತೆ. ಸೊ ಮೊಬೈಲ್ ಅಲ್ಲಿ ನೀವು ನೋಡ್ಕೊಳ್ಬಹುದು ಇವತ್ತಿನ ಜನರೇಷನ್ ಏನ್ ಕತೆ ಎಲ್ಲಾನು ಅಲರ್ಟ್ ಬಂದು ತೋರಿಸುತ್ತೆ ನಿಮಗೆ. ಸಿಂಗಲ್ ಫೇಸ್ ಆಗಲಿ 3 ಫೇಸ್ ಎಲ್ಲದರಲ್ಲೂ ಆಪ್ ಇದೆ. ಸೊ ಸಬ್ಸಿಡಿ ಅಂತ ಬರುವಾಗ 2 kW ಇಂದ 10 kW ತನಕ ನಿಮಗೆ ಸಿಗುತ್ತೆ. ಸೊ 2 kW ಗೆ 60,000, 3 kW ಇಂದ ಮೇಲೆ ಹೋಗುವ 78,000 ಸಬ್ಸಿಡಿ ಸಿಗುತ್ತೆ ಸರ್. ಹಾಗೇನೆ ನಮ್ಮ ಸುದ್ದಿ ಮನೆಯಿಂದ ಬರುವಂತಹ ಕಸ್ಟಮರ್ಸ್ಗೆ ಯಾವ ರೀತಿ ಆಫರ್ಸ್ ಕೊಡ್ತಿದ್ದೀರಾ ಅಥವಾ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಕಸ್ಟಮರ್ಸ್? ಕರೆಂಟ್ಲಿ ಆಕ್ಚುಲಿ ಎಲ್ಲರಿಗೂ ಒಳ್ಳೆ ಸುದ್ದಿ ಏನಂದ್ರೆ ಸರ್ಕಾರನು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. 22ನೇ ತಾರೀಕು ಆಮೇಲೆ ಏನಾಗ್ತದೆ, ಈ ಪ್ಯಾನಲ್ಗೆ ಆಕ್ಚುಲಿ 100% GST ಇತ್ತು. ಪ್ಯಾನಲ್ಗೆ ಇನ್ವರ್ಟರ್ಗೆ ಆಟೋಮೆಟಿಕಲಿ 5% ತರಿಸಿದ್ದಾರೆ. ಸೊ ಕಸ್ಟಮರ್ಗೆ 10 kW ಒಂದು 10-12,000 ತನಕ ಲಾಭ ಇರುತ್ತೆ. ಸೊ ಆ ಥರ GST ಆಟೋಮೆಟಿಕ್ ಕಡಿಮೆ ಆಗಿದೆ. ಪ್ಲಸ್ ನಾವು ಈ ಹಬ್ಬ ಇರೋದ್ರಿಂದ ನಾವು ನಮ್ಮ ಡಿಸ್ಕೌಂಟೆಡ್ ಪ್ರೈಸ್ ಕೊಡ್ತಾ ಇದೀವಿ. ಸೊ ಕಸ್ಟಮರ್ ಏನ್ ಮಾಡ್ಬೇಕು, ಸಿಂಪಲ್ ನಿಮ್ಮ ನಂಬರ್ ಕೊಡ್ತೀವಿ ನಾವು. ಮಂಡೇ ಟು ಸ್ಯಾಟರ್ಡೇ ನಮ್ಮ ಆಫೀಸ್ ಟೈಮಿಂಗ್ಸ್ ಇರುತ್ತೆ, ಸಂಡೇ ರಜಾ ಇರುತ್ತೆ, ಹಬ್ಬ ಇರುವಾಗ ರಜಾ ಇರುತ್ತೆ. ನಿಮ್ದು ಬಿಲ್ಡಿಂಗ್ ಫೋಟೋ, ಟೆರೆಸ್ ಫೋಟೋ, ನಿಮ್ದು ಮೀಟರ್ ಫೋಟೋ, ಕರೆಂಟ್ ಬಿಲ್ಸ್, ಈ 4 ಜಸ್ಟ್ ನಮ್ಗೆ ವಾಟ್ಸ್ಆಪ್ ಮಾಡಿದ್ರೆ ಸಾಕು. ನಿಮಗೆ ಇನ್ ಡೀಟೇಲ್ ಆಗಿ ಎಲ್ಲ ಕೊಟೇಶನ್ ಶೇರ್ ಮಾಡ್ತಾರೆ. ನೀವು ಎಸ್ ಅಂದಿದ್ಮೇಲೆ ನಾವು ಸೈಟ್ ವಿಸಿಟ್ ಬರ್ತೀವಿ. ಸೈಟ್ ವಿಸಿಟ್ ಆಗಿದ್ಮೇಲೆ ತುಂಬಾ ಜನ ಇರುತ್ತೆ ಸರ್ ಎಷ್ಟು ದಿನ ಬೇಕಾಗುತ್ತೆ ಅಂತ. ನೋಡಿ ಎಲ್ಲಾ ಮೆಟೀರಿಯಲ್ ನಿಮ್ಮ ಮನೆಗೆ ತಲುಪಿದ ಮೇಲೆ ಅಮ್ಮಮ್ಮ ಅಂದ್ರೆ 2-3 ದಿನ ಮಾತ್ರ ಕೆಲಸ ಇರೋದು. ಆದರೆ ಇದು ನೋಡಿ, ಇದು ಗ್ಯಾಲವನೈಸ್ ಸ್ಟ್ರಕ್ಚರ್. ಸೊ ಕಸ್ಟಮರ್ ಈ ಥರ ಬೇಕಂತಾರೆ, ಆವಾಗ ಇದು ಮೆಟೀರಿಯಲ್ ರೆಡಿ ಮಾಡಿ ಗ್ಯಾಲವನೈಸ್ಗೆ ಹೋಗಿ ಬರಬೇಕು. ಸೊ ಅದು ಒಂದು 7 to 10 days ಆಗುತ್ತೆ. ಮೈಂಡಲ್ಲಿ ಒಂದು ಅಪ್ರಾಕ್ಸಿಮೇಟ್ಲಿ 1 ತಿಂಗಳಂತ ಇಟ್ಕೊಳ್ಳಿ. ಯಾಕಂದರೆ ಅಪ್ಲಿಕೇಶನ್ ಹಾಕಿ ಇದನ್ನು ತೆಗೆದು ತಿರ್ಗಾ PM ಸೂರ್ಯಗಾರ ಹಾಕಿಬಿಟ್ಟು ಎಲ್ಲ ಅಪ್ರೂವಲ್ ಆಗಿದ ಮೇಲೆ ನಿಮ್ಮ ಅಕೌಂಟ್ಗೆ ಒಂದು 15 ದಿನ ಒಳಗಡೆ ನಿಮ್ಮ ಸಬ್ಸಿಡಿ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬೀಳುತ್ತೆ. ಸೊ ಈ ಥರ ನಮ್ಮ ಪ್ರಾಸೆಸ್ ಇರೋದು. ಇದರಲ್ಲಿ ಏನಾಗುತ್ತೆ, ಕಸ್ಟಮರ್ಸ್ಗೆ ಆಪ್ಷನ್ಸ್ ಇದೆ. ಪ್ಯಾನಲ್ಸಲ್ಲಿ ಬೇರೆ ಬೇರೆ ಕಂಪನೀಸ್ ಇದೆ, ಇನ್ವರ್ಟರ್ಲು ಬೇರೆ ಕಂಪನೀಸ್ ಇದೆ, ಮೋನೋಪರ್ಕ್, ಹಾಫ್ ಕಟ್ ಇದೆ, ಟಾಪ್ಕಾನ್ ಇದೆ. ಸೊ ಕಸ್ಟಮರ್ ಯಾವ ಚಾಯ್ಸ್, ನನಗೆ ಇದೇ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಬೇಕಾ ಅದೇ ಪರ್ಟಿಕ್ಯುಲರ್ ಬ್ರ್ಯಾಂಡು ತಂದು ಕೊಡ್ತೀವಿ. ಸೊ ಕಸ್ಟಮರ್ ಯಾವ ಥರ ಬೇಕೋ ಅದನ್ನ ಪ್ರಕಾರ ನಾವು ಮಾಡ್ಕೊಡ್ತಾ ಇದೀವಿ ಸರ್. ಸೊ ಹಾಗೇನೆ ಸರ್, ಇವಾಗ ಗೌರ್ಮೆಂಟ್ ಒಂದು GST ಕೂಡ ಕಮ್ಮಿ ಮಾಡಿದೆ. ಹೌದು, ಕರೆಕ್ಟ್. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಅದು ಆಕ್ಚುಲಿ ಒಳ್ಳೆ ಮೂವ್ ನಮ್ಮ ರಿನ್ಯೂಬಲ್ ಸೆಕ್ಟರ್ಗೆ ಎಸ್ಪೆಷಲಿ. ಕಾರಣ ಏನಂದ್ರೆ ತುಂಬಾ ಜನ ಸೋಲಾರ್ ಹೋಗಿ ಹೆಸಿಟೇಟ್ ಮಾಡ್ತಾರೆ. ಯಾಕಂದ್ರೆ ತುಂಬಾ ಕರೆಂಟ್ ಬಿಲ್ ಕಟ್ಟಿರೋರು ಹೋಗಲ್ಲ ಅಥವಾ ಸ್ವಲ್ಪ ಜನ, ಯಾಕಂದ್ರೆ ಅದು ವರ್ಕ್ ಆಗಲ್ಲ. ನಮಗೆ ನೀರಿನ ಸೋಲಾರ್ಗೆ ಇದು ಕಂಪೇರ್ ಮಾಡ್ತಾರೆ. ನೀರು ಕೆಲಸ ನೀರು ಬಿಸಿ ಮಾಡೋದು ಮಾತ್ರ, ಇದನ್ನ ಕೆಲಸ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು. ಸೊ ನಿಮ್ಗೆ ಬೇಕಾದ್ರೆ ನಾನು ಆ್ಯಪಲ್ಲಿ ತೋರಿಸ್ತೀನಿ. ಆ್ಯಪಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ತುಂಬಾ ಕಷ್ಟ. ಅದೊಂದು ಡೌಟ್ ಇರುತ್ತೆ ಸರ್, ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಇಲ್ಲಾಂದ್ರೆ ಇದು ಯಾವ ಥರ ಅಂತ. ಮುಂಚೆ ನೋಡಿ ಅದೆಲ್ಲ ತಾತನ ಕತೆ ಅಂತ ನೋಡಿ, ಸರ್ ಹಿಂಗ ಹಾಕಿದ್ರೆ ಹಿಂಗ್ ವರ್ಕ್ ಆಗುತ್ತೆ, ಹಿಂಗೆ ಬಾಯಲ್ಲಿ ಏನ್ ಬೇಕಾದ್ರೆ ಕತೆ ಹೊಡಿಬಹುದು. ಇವಾಗ ಟೆಕ್ನಾಲಜಿ ಇದೆ. ಟೆಕ್ನಾಲಜಿ ಇರುವಾಗ ಏನಾಗುತ್ತೆ ಅಂದ್ರೆ ನೀವು ಸುಳ್ಳು ಹೇಳಕ್ಕಾಗಲ್ಲ ಯಾರ ಕಸ್ಟಮರ್ಗೂ. ಸರ್ ಹಿಂಗ್ ಬರುತ್ತೆ ಹಂಗ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಕೇಳಿ, ಇದು ಪರ್ ಕಿಲೋವ್ಯಾಟ್ ಅಂತೀವಿ. 2 ಪ್ಯಾನಲ್ ಸೇರಿ 1 ಕಿಲೋವ್ಯಾಟ್ ಅಂತೀವಿ. 1 ಕಿಲೋವ್ಯಾಟ್ಗೆ ನಾನು ಅನ್ನೋದು ಆವರೇಜ್ ಯೂನಿಟ್ಸ್ 4 ಯೂನಿಟ್ಸ್ ಅಂತೀನಿ. ಕಾರಣ ಏನಂದ್ರೆ ಬಿಸಿಲುಗಾಲದಲ್ಲಿ 6-6.5 ಮೇಲೇನು ಹೋಗೋದಿದೆ, ಮಳೆಗಾಲದಲ್ಲಿ 2-2.5 ಬರೋದಿದೆ. ಸೊ ಯಾವತ್ತು ಜಾಸ್ತಿ ಅಂತ ಅನ್ನಕ್ಕೆ ಹೋಗಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಸರ್ ಆವರೇಜ್ ಆಗಿ ಇನ್ಫಾರ್ಮ್ ಮಾಡ್ತೀವಿ. ನೋಡಿ ಹೋದ್ ತಿಂಗಳು ಫಾರ್ ಎಕ್ಸಾಂಪಲ್ ಫುಲ್ ಮಂತ್ ಮೋಡನೇ ಇತ್ತು. ಸೊ ಒಂದು 5 ಕಿಲೋವ್ಯಾಟ್ ಸೆಟಪ್ ಅಮ್ಮಮ್ಮ ಅಂದ್ರೆ ಎಷ್ಟು, ಒಂದು 350-400 ಮಾತ್ರ ಜನರೇಟ್ ಆಗಿದೆ. ಇದೇ ಸ್ವಲ್ಪ ಬಿಸಿಲುಗಾಲದಲ್ಲಿ ಸ್ವಲ್ಪ ಹಿಂದೆ ಹೋದ್ರೆ 700 ಯೂನಿಟ್ ತನಕ ಜನರೇಟ್ ಆಗಿದೆ. ಯಾಕಂದ್ರೆ ಚೆನ್ನಾಗಿ ಬಿಸ್ತಿತ್ತು ಏಪ್ರಿಲ್ ಮೇ ಜೂನ್ ಅಲ್ಲಿ. ಸೊ ಆ ತರ ಕಾನ್ಸೆಪ್ಟ್ ಏನಂದ್ರೆ ನೀವು ಯಾವ ತರ ಇದನ್ನ ಸೆಟಪ್ ಮಾಡ್ತಿರೋ ಅದನ್ನ ಪ್ರಕಾರ ರನ್ನಿಂಗ್ ಇರುತ್ತೆ. ಒಂದು ಸೆಕೆಂಡು, ತುಂಬಾ ಕಸ್ಟಮರ್ಸ್ಗೆ ಇದೊಂದು ಡೌಟ್ ಇರುತ್ತೆ ಸರ್, ಇವಾಗ ಬೆಸ್ಕಾಮ್ಗೆ ನಾವು ಕೊಡ್ತಿರ್ತೇನೆ, ಅದು ನಮಗೆ ಯಾವ ತರ ಬರುತ್ತೆ ಬಿಲ್ಲಿಂಗ್ ಏನಂತ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು 5 ಕಿಲೋವ್ಯಾಟ್ ಇಟ್ಕೊಳ್ಳಿ. 5 ಕಿಲೋವ್ಯಾಟ್ ಆವರೇಜ್ ಆಗಿ ಒಂದು 600 ಯೂನಿಟ್ ಜನರೇಟ್ ಆಯಿತು. ಅದರಲ್ಲಿ ನೀವೇನು ಮಾಡಿದ್ರಿ, ನೀವು ಒಂದು 400 ಯೂನಿಟ್ ಮಾತ್ರ ಯೂಸ್ ಮಾಡಿದ್ರಿ, ಮಿಕ್ಕಿದ 200 ಯೂನಿಟ್ ಎಕ್ಸ್ಪೋರ್ಟ್ ಆಯಿತು. ಸೊ ಆ 400 ಯೂನಿಟ್ಗೆ ಬಿಲ್ 0 ಆಗುತ್ತೆ. 5 ಕಿಲೋವ್ಯಾಟ್ಗೆ ಇಷ್ಟು ಕಟ್ಟಬೇಕಂತ ಇರುತ್ತೆ, 600 ರೂಪಾಯಿ ಬರುತ್ತೆ.
ಅದು ಝೀರೋ ಆಗುತ್ತೆ. ಮಿಕ್ಕಿದೇನು ಯೂನಿಟ್ ಎಕ್ಸ್ಪೋರ್ಟ್ ಆಗುತ್ತೆ ಆ ಯೂನಿಟ್ಗೆ ಅವ್ರು ನಿಮಗೆ ದುಡ್ಡು ಕೊಡ್ತಾರೆ, ಪರ್ ಯೂನಿಟ್ಗೆ 2 ರೂಪೀಸ್ ಚೇಂಜ್ ಅಂತ ಕೊಡ್ತಾರೆ. ಸೊ ಈ ಲೆಕ್ಕದಲ್ಲಿ ನೀವು ಮ್ಯಾಕ್ಸಿಮಮ್ ಎಷ್ಟು ಜನರೇಟ್ ಆಗುತ್ತೋ ಅದನ್ನ ಪ್ರಕಾರ ಯೂನಿಟ್ ಮೈನಸ್ ಆಗುತ್ತೆ. ಅದೊಂದು ಸ್ವಲ್ಪ ಕಸ್ಟಮರ್ಸ್ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಸರ್ ಯಾವ ತರ ವರ್ಕಿಂಗ್ ಇರುತ್ತೆ ಏನಂತ. ಸೊ ಈ ಕಾನ್ಸೆಪ್ಟ್ ಇರುತ್ತೆ. ಇಲ್ಲಿ ನೋಡಿ, ನೀವು ಹತ್ರ ಬಂದು ನೀವು ನೋಡ್ಬೋದು ಒಂದು 3 ಕಿಲೋವಾಟ್ ಸೆಟಪ್. ಇವಾಗ ಇದೇನು ಲೈವ್ ಇದು ಆಕ್ಚುಲಿ ನೋಡಿ, ಮೋಡ ಇವತ್ತು ಡಲ್ ಇದೆ, 1.2 ಕಿಲೋವಾಟ್ ಬರ್ತಾ ಇದೆ, ಆಟೋಮೆಟಿಕ್ ರನ್ನಿಂಗ್ ಇದೆ ನೋಡಿ. ನೋಡಿ ಇದು ಪೀಕ್ ಏನಂದ್ರೆ ಬಿಸಿಲು ಚೆನ್ನಾಗಿರುವಾಗ ನೋಡಿ ಅಲ್ಲಿ ತನಕ ಹೋಗಿದೆ, ಇದು ಮೋಡ ಇದೆ. ಸೊ ಈ ತರ ಆಪ್ ಅಲ್ಲೇ ನೋಡ್ಬೋದು. ಅಲರ್ಟ್ಗೆ ಹೋದ್ರೆ ಇವತ್ತಿನ ಏನ್ ಅಲರ್ಟ್ ಇದೆ ಏನಿದೆ ಆ ಕತೆ ಗೊತ್ತಾಗುತ್ತೆ. ನೋಡಿ ಕರೆಂಟ್ ಹೋದ್ರೆ ಕರೆಂಟ್ ಹೋಯ್ತಂತ ಬರುತ್ತೆ. ಸೊ ಒಂದ್ ತಿಂಗಳಿಗೆ ಎಷ್ಟು ಜನರೇಟ್ ಆಯ್ತು ಆ ಡೀಟೇಲ್ಸ್ ಕತೆ ಎಲ್ಲ ಗೊತ್ತಾಗುತ್ತೆ. ನಿನ್ನೆ ಎಷ್ಟಾಯ್ತು, ಮೊನ್ನೆ ಎಷ್ಟಾಯ್ತು, ಇಲ್ಲ ಮಂತ್ಲಿ ಹೋಗ್ತೀರಾ ಒಂದ್ ತಿಂಗಳಿಗೆ ಎಷ್ಟು. ಇವಾಗ ನೋಡಿ 94 ಯೂನಿಟ್ ಆಗಿದೆ ಈ ಮಂತ್ಗೆ. ಸೊ ಈ ಲೆಕ್ಕದಲ್ಲಿ ನಿಮ್ಗೆ ಆಪ್ ಅಲ್ಲಿ ಅಲರ್ಟ್ ಅನ್ನ ಎಲ್ಲ ಗೊತ್ತಾಗುತ್ತೆ. ನೋಡಿ ಹೋದ್ ತಿಂಗಳು 258 ಯೂನಿಟ್ಸ್ ಆಗಿದೆ. ಇದೊಂದು 3 ಕಿಲೋವಾಟ್ ಸೆಟಪ್ ನಾನು ಹೇಳ್ತಾ ಇರೋದು. ಸೊ ಈ ಕಾನ್ಸೆಪ್ಟ್ ಅಲ್ಲಿ 250 ಆಗಿದೆ, 300 ನೋಡಿ ಜೂನ್ ಅಲ್ಲಿ 300 ಆಗಿದೆ. ಸೊ ಆ ತರ 350 ಆಗಿದೆ. ಬಿಸಿಲು ಕಾಲದಲ್ಲಿ ಮ್ಯಾಕ್ಸಿಮಮ್ ಹೋಗುತ್ತೆ, ಸೇಮ್ ಮಳೆಗಾಲ ಬರುವಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಸೋಲಾರ್ ಅಂದ್ರೆ ವರ್ಷಕ್ಕೆ ಲೆಕ್ಕ ಮಾಡೋದು, ಆ ಪ್ರತಿ ತಿಂಗಳಿಗಲ್ಲ. ಈ ಅಗ್ರಿಮೆಂಟ್ ಏನಂತ 25 ವರ್ಷ ಇರೋದ್ರಿಂದ ಕಸ್ಟಮರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ 5ನೇ ವರ್ಷ ಮ್ಯಾಕ್ಸಿಮಮ್ ನಿಮ್ ದುಡ್ಡು ನಿಮ್ಗೆ ವಾಪಸ್ ಬರುತ್ತೆ. ಮಿಕ್ಕಿದ 20 ವರ್ಷ ನಿಮ್ ಫ್ರೀ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ಕೊಡುತ್ತೆ ನಿಮ್ಗೆ. ಸರ್ ಇಷ್ಟೊತ್ತು ತುಂಬಾ ಜನಗಳಿಗೆ ಅಂದ್ರೆ ಒಂದು ಇದಿತ್ತು, ಅಂದ್ರೆ ಕನ್ಫ್ಯೂಸ್ ಇತ್ತು ಯಾವ ತರ ಮಾಡಬೇಕು ಏನಂತ, ಅಂದ್ರೆ ಪೂರ್ತಿ ಡೀಟೇಲ್ಸ್ ಕೂಡ ಹೇಳಿದ್ರಿ. ಹಾಗೇನೆ ಕಸ್ಟಮರ್ಸ್ ಕೆಲವರು ಡೌಟ್ಸ್ ಇರುತ್ತೆ, ಸರ್ ಯಾವ ಟೈಮಲ್ಲಿ ಕಾಲ್ ಮಾಡಬೇಕು, ಯಾವ ಟೈಮಲ್ಲಿ ಕಾಲ್ ಮಾಡಬಾರ್ದು ಅಂತ. ಸರ್ ಅದು ಇದೆ, 10 ಗಂಟೆ 6 ಗಂಟೆ ಆಫೀಸ್ ಇರುತ್ತೆ. ನಿಮ್ಗೆ ಡೌಟ್ ಟೆಕ್ನಿಕಲ್ ಡೌಟ್ಸ್ ಇರುತ್ತೆ, ನಮ್ಗೆ ಕಾಲ್ ಮಾಡ್ಬೋದು. ಯಾಕಂದ್ರೆ ಬೇಸಿಕ್ ನೋಡಿದ್ರೆ ಗೊತ್ತಾಗಲ್ಲ, ನಿಮಗೂ ತುಂಬಾ ಡೌಟ್ ಇರುತ್ತೆ. ದಯವಿಟ್ಟು ನಮ್ಗೆ ಕಾಲ್ ಮಾಡಿ ಟೆಕ್ನಿಕಲ್ ಡೌಟ್ಸ್ ಏನಿತ್ತು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ನಿಮ್ಗೆ. ಈ ತರ ಇದೆ ಈ ತರ ಇದೆ ಎಕ್ಸ್ಪ್ಲೈನ್ ಮಾಡ್ತೀವಿ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ಮೇಲೆ ನಾವು ಹಾಕ್ಬೋದು. ಸೊ ಇವತ್ತಿನ ವಿಡಿಯೋ ಈ ತರ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋ ಪ್ಲಾನ್ ಏನಂದ್ರೆ ನಮಗೆ ಆಲ್ರೆಡಿ ಹಾಕಿರೋ ಕಸ್ಟಮರ್. ಸೊ ಕಸ್ಟಮರ್ ಇವಾಗ ಹಾಕಿ ಸ್ವಲ್ಪ ವರ್ಷ ಆಗಿದೆ, ಅವ್ರು ಎಷ್ಟು ಸಾವಿರ ಬಿಲ್ ಕಡಿಮೆ ಮಾಡಿದ್ದಾರೆ, ಅವ್ರು ಏನೆಲ್ಲ ಕಂಪ್ಲೇಂಟ್ ಫೇಸ್ ಮಾಡಿದ್ದಾರೆ ಆ ಡೀಟೇಲ್ಸ್ ತೋರ್ಸ. ಇವಾಗ ನಾನು ಮಾತಾಡೋದ್ರಿಂದ ಕಸ್ಟಮರ್ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ. ಸೊ ಮುಂದಿನ ವಿಡಿಯೋ ಹೆಂಗೆ ಶೆಡ್ಯೂಲ್ ಮಾಡೋಣ ಅಂದರೆ, ಕಸ್ಟಮರ್ ಮಾತಾಡಿದ್ದು ಆಲ್ರೆಡಿ ಹಾಕಿದ್ದಾರೆ, ಕರೆಂಟ್ ಬಿಲ್ ಕಡಿಮೆ ಆಗಿದ್ದಾರೆ, 1000 ಸೇವ್ ಆಗಿದೆ, ಆ ಕಸ್ಟಮರ್ ವಿಡಿಯೋ ಅವ್ರ ಬಾಯಿಂದ ಅಂತಾರೆ, ಆವಾಗ ನಿಮಗೂ ನಂಬಿಕೆ ಬರುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೆಯ ಒಂದು ಪ್ರಾಡಕ್ಟ್ ನ ತಂದಿದ್ದೀರಿ, ಜನಗಳಿಗೆ ಉಪಯೋಗ ಆಗುವಂಥದ್ದು. ಸೊ ಇದು ನಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸರ್, ನಮ್ಮ ಜನಗಳಿಗೆ ಇನ್ನೂ ಹೆಲ್ಪ್ ಆಗಲಿ ಅಂತ ಹೇಳ್ತೀನಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಈ ಬೆನಿಫಿಟ್ ನ ನೀವು ಕೂಡ ಮಿಸ್ ಮಾಡ್ದೇನೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಗೆ ಏನೋ ಎನಿ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ನಂಬರ್ಸ್ ಕಾಲ್ ಆಗ್ತಿರುತ್ತೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಏನೇನು ಡೌಟ್ಸ್ ಇದ್ರೆ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ನಮಸ್ಕಾರ.